ನಮಸ್ಕಾರ. ನಾವು ಪುರಾಣಗಳ ಪಾತ್ರಗಳ ಅವಲೋಕನವನ್ನು ಮಾಡ್ತಾ ಇದ್ದೇವೆ, ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ನಾವು ನೋಡುವಂತಹ ಪುರಾಣದ ಒಂದು ಮಹತ್ವವಾದ ಪಾತ್ರವೇ ಅಕ್ರೂರ. ಮಥುರೆಯ ಮಂತ್ರಿಯಾಗಿದ್ದವನು, ಉಗ್ರಸೇನನ ಮಂತ್ರಿ, ಹಾಗೆಯೇ ಕಂಸನ ಮಂತ್ರಿಯೂ ಆಗಿದ್ದಂತಹ ಅಕ್ರೂರನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ. ಯಾದವರಲ್ಲಿ ವಿಧ ವಿಧವಾದಂಥ ಪಂಗಡಗಳುಂಟು ಸ್ನೇಹಿತರೆ. ಯಾದವರು, ಸಾತ್ವತರು, ವೃಷ್ಣೀಗಳು, ಮಧುಗಳು, ಈ ರೀತಿ ಅಂಧಕರು, ಹೀಗೆ ಬೇರೆ ಬೇರೆಯಾದಂಥ ಪಂಗಡಗಳವರಲ್ಲಿ ಉಂಟು. ಕೃಷ್ಣ ಎಲ್ಲವನ್ನೂ ಪ್ರತಿನಿಧಿಸುವವನು ಆದದ್ರಿಂದಾಗಿ ಅವನನ್ನು ವಾರ್ಷ್ಣೇಯ ಅಂತ ಕರೀತೇವೆ, ಮಾಧವ ಅಂತ ಕರಿತೇವೆ, ಯಾದವೇಂದ್ರ ಅಂತ ಕರೀತಾರೆ, ಸಾತ್ವತಾಂಪತಿ ಅಂತ ಕರೀತಾರೆ. ಕೃಷ್ಣ ಎಲ್ಲವನ್ನೂ ಪ್ರತಿನಿಧಿಸುವವನೇ. ಈ ಸಾತ್ವತ ಪರಂಪರೆಯಲ್ಲಿ ಬಂದವನು ಅಕ್ರೂರ. ಶ್ವಫಲ್ಕ ಹಾಗೂ ಗಾಂಧಿನಿ ಅಂತ ಇವನ ತಂದೆ ತಾಯಿಯಂದಿರು. ಈ ಶ್ವಫಲ್ಕ ಹಾಗೂ ಗಾಂಧಿನಿಯ ಮಗನಾದಂತಹ ಅಕ್ರೂರ ತಾನು ಬಾಲ್ಯದಿಂದಲೇ ದೈವಭಕ್ತಿಯುಳ್ಳವನು. ಯಜ್ಞಗಳಲ್ಲಿ, ಯಾಗಗಳಲ್ಲಿ ಈ ರೀತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥವನು. ದೈವಭಕ್ತಿ ಅಂತ ಹೇಳುವಂಥದ್ದು ಬಹಳ ಚಿಕ್ಕ ವಯಸ್ಸಿನಿಂದಲೇ ಅವನಲ್ಲಿ ಅಭ್ಯಾಸವಾಗಿ ಬೆಳೆದುಕೊಂಡು ಬಂದಿತ್ತು ಅಕ್ರೂರನಲ್ಲಿ. ಇಂತಹ ಅಕ್ರೂರ ಉಗ್ರಸೇನನ ಜೊತೆಯಲ್ಲಿ ಇರ್ತಾನೆ. ಆದರೆ ಯಾವಾಗ ಕಂಸ ಉಗ್ರಸೇನನನ್ನು ಸೆರೆಮನೆಯಲ್ಲಿಟ್ಟು ತಾನು ರಾಜನಾಗ್ತಾನೋ ಆವಾಗ ಮಂತ್ರಿಯಾಗಿ ಅಕ್ರೂರನನ್ನೇ ನೇಮಿಸಿರ್ತಾನೆ. ಒಮ್ಮಿಂದೊಮ್ಮೆಗೆ ರಾಜಕೀಯದ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಕಂಸನಿಗೆ ಆಗುವುದಿಲ್ಲ. ಆದ ಕಾರಣ ಅಕ್ರೂರನನ್ನು ಸಲಹೆಗಾಗಿ ಮಂತ್ರಿಯಾಗಿ ತಾನು ಇರಿಸಿಕೊಂಡಿರ್ತಾನೆ ಕಂಸ. ಈ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ 8 ವರ್ಷಗಳಾದ ನಂತರ ತನಗೆ ಗೊತ್ತಾಗಿದೆ ದೇವಕಿಯ ಗರ್ಭದಲ್ಲಿರುವ ಬರುವಂತಹ 8ನೇ ಮಗುವಿನಿಂದ ತನಗೆ ಮೃತ್ಯು ಅಂತ ಹೇಳುವಂಥದ್ದನ್ನು ಅಕ್ರೂರನ ಬಳಿಯಲ್ಲಿ ಹೇಳ್ತಾನಂತೆ. ಹೋಗು, ಈಗ ತಾನು ತಿಳಿದೂ ಇದ್ದಾನೆ ಮಗು, ಈ ಇಬ್ಬರು ಕೃಷ್ಣ ಬಲರಾಮಂದಿರಿದ್ದಾರೆ, ಅವರಿಂದಲೇ ತನಗೆ ಮೃತ್ಯು ಅಂತ ಹೇಳುವಂಥದ್ದೆಲ್ಲವೂ ಈಗ ಅವನಿಗೆ ತಿಳಿದಿದೆ. ಇನ್ನೇನು ಕಂಸ ವಧೆಗೆ ಹತ್ತಿರ ಬರುವಂತಹ ಆ ಸಂದರ್ಭ. ಆವಾಗ ಅಕ್ರೂರನನ್ನು ತಾನು ಕಳಿಸ್ತಾನೆ. ದೇವಕಿ ಹಾಗೂ ವಸುದೇವರ ಮಕ್ಕಳವರಿಬ್ಬರೂ ಕೂಡ ಕೃಷ್ಣ ಬಲರಾಮರು ನಂದಗೋಕುಲದಲ್ಲಿ ಬೆಳೀತಾ ಇದ್ದಾರೆ, ಅವರಿಂದಲೇ ತನಗೆ ಮೃತ್ಯು ಬರುವಂಥದ್ದುಂಟು ಅಂತ ಹೇಳುವಂಥದ್ದೆಲ್ಲ ಕಂಸನಿಗೆ ತಿಳಿದಿದೆ. ಈಗ ಅಕ್ರೂರನನ್ನು ಕಳಿಸ್ತಾನೆ, ಹೋಗಿ ಕೃಷ್ಣ ಬಲರಾಮನನ್ನು ಕರ್ಕೊಂಡು ಬಾ. ಹೀಗೆ ಹೋಗಿ ಬಾ ಅಂತ ಕರೆದ್ರೆ ಅವರು ಬರುವುದಿಲ್ಲ. ಇವನ ಉದ್ದೇಶ ಏನು? ಅವರಿಬ್ಬರನ್ನೂ ಕರ್ಕೊಂಡು ಬಂದು ಅವರನ್ನು ಕೊಂದು ಮುಗಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾನೆ. ಅಕ್ರೂರನಲ್ಲಿ ಹೇಳುತ್ತಾನೆ, ಬಿಲ್ಲು ಹಬ್ಬದ ನೆವನ ಮಾಡಿಕೊಂಡು ಇಲ್ಲೊಂದು ಬಿಲ್ಲು ಹಬ್ಬಕ್ಕೆ ನಿಮ್ಮ ಮಾವ ಕರೆದಿದ್ದಾನೆ ಅಂತ ಹೇಳಿ ಅವರನ್ನು ಕರೆದುಕೊಂಡು ಬಾ ಅಂತ. ಅಕ್ರೂರ ಒಳ್ಳೆಯವನೇ. ಕಂಸನ ಜೊತೆಯಲ್ಲಿ ಯಾಕೆ ಇದ್ದ ಅಂತ ಹೇಳಿದರೆ ಯಾದವರನ್ನು ಸಂಪೂರ್ಣ ನಾಶ ಮಾಡಬೇಕು ಅಂತ ಹೇಳುವಂಥದ್ದು ಕಂಸನ ಉದ್ದೇಶವಾಗಿತ್ತು. ಆದರೆ ಕೆಟ್ಟವರ ಜೊತೆಯಲ್ಲಿ ಇದ್ದುಕೊಂಡು ಒಳ್ಳೆಯತನಕ್ಕೆ ಸಹಾಯ ಮಾಡುವ, ಒಳ್ಳೆಯತನವು ಅಲ್ಲಲ್ಲಿ ಉಳೀಲಿ, ಧರ್ಮ ಅಲ್ಲಲ್ಲಿ ಉಳೀಲಿ, ಆ ಧರ್ಮ ನಾಶ ಆಗದ ಹಾಗೆ ಇವನ ಪ್ಲ್ಯಾನ್ಗಳನ್ನೆಲ್ಲ ತಿಳ್ಕೊಳ್ಳುವ ಅಂತ ಹೇಳುವಂಥ ಕಾರಣಕ್ಕೆಲ್ಲವೂ ಅವನ ಮಂತ್ರಿಯಾಗಿ ಅವನ ಜೊತೆಯಲ್ಲಿದ್ದಂಥವನು ಅಕ್ರೂರ. ಪರಮ ದೈವಭಕ್ತ, ಅದರಲ್ಲಿಯೂ ಪರಮ ಕೃಷ್ಣ ಭಕ್ತನಾಗಿದ್ದಂಥವನು ಅಕ್ರೂರನನ್ನು ಕಳಿಸಲಾಗ್ತದೆ. ಹೋಗಿ ಬಿಲ್ಲ ಹಬ್ಬಕ್ಕೆ ಮಕ್ಕಳಿಬ್ಬರನ್ನು ಕರ್ಕೊಂಡು ಬಾ ಅಂತ. ಅಕ್ರೂರ ಮನಸ್ಸಿಲ್ಲದ ಮನಸ್ಸಿನಿಂದ ತಾನು ಬರ್ತಾನೆ. ಮನದಲ್ಲೇನೋ ಭಯ, ಅಯ್ಯೋ ಕೃಷ್ಣನಿಗೇನಾಗ್ತದೋ ಬಲರಾಮನಿಗೇನಾಗ್ತದೋ ಅಂತ. ಆದರೆ ಅಕ್ರೂರನಿಗೆ ಗೊತ್ತು, ಈ ಹಿಂದೆ ಅನೇಕ ರಾಕ್ಷಸರನ್ನು ಕಳಿಸಿದ್ದಾನೆ ಕಂಸ. ಆದರೆ ಹೋದಂತಹ ರಾಕ್ಷಸರು ಯಾರೂ ಮರಳಿ ಬರಲಿಲ್ಲ. ಯಾವ ರೀತಿ ನಾವು ಕಾಗದವನ್ನು ಬರೆದಾಗ ಯಾರಿಗಾದರೂ ಹೇಗೆ ಉತ್ತರ ಬಾರದೇ ಇದ್ದಾಗ ಯಾವ ಪರಿಸ್ಥಿತಿ ಆಗ್ತದೋ ಅದೇ ರೀತಿಯಾಗಿ ಇವನು ಕಳಿಸಿದ್ದಂತಹ ಯಾವ ರಾಕ್ಷಸರೂ ಕೂಡ ಮರಳಿ ಬರಲಿಲ್ಲ. ಆದ ಕಾರಣ ಕೃಷ್ಣ ಈ ಸಮಸ್ಯೆಯನ್ನೆಲ್ಲ ನಿವಾರಿಸಿಯಾನು ಅಂತ ಹೇಳುವಂಥ ಧೈರ್ಯ ಇದ್ದರೂ ಕೂಡ ಮನಸ್ಸಿನಲ್ಲಿ ಆ ಚಿಂತೆಯನ್ನು, ದುಗುಡವನ್ನು ಇಟ್ಟುಕೊಂಡು ತಾನು ಬಂದಿದ್ದಾನಂತೆ ನಂದಗೋಕುಲಕ್ಕೆ ರಥದಲ್ಲಿ ಬಂದಿದ್ದಾನೆ ಅಕ್ರೂರ. ನಂದಗೋಕುಲದ ಆ ನೆಲದಲ್ಲಿ ನೋಡಬೇಕಾದ್ರೆ ಈಗಷ್ಟೇ ಭಗವಂತ ಶ್ರೀಕೃಷ್ಣ ಪರಮಾತ್ಮ ತಾನು ಗೋವುಗಳನ್ನು ಹೊಡೆದುಕೊಂಡು ಎಲ್ಲಿ ತನ್ನ ಕುಟೀರ ಇದೆ, ಬಿಡಾರ ಇದೆ, ಮನೆ ಇದೆ, ಅಲ್ಲಿಗೆ ಹೋಗಿದ್ದಾನೆ. ಈಗಷ್ಟೇ ಹಟ್ಟಿಗಳಿಗೆ ಕರ್ಕೊಂಡು ಹೋಗಿದ್ದಾನೆ ಎಲ್ಲ ಹಸುಗಳನ್ನು. ಅವನ ಪಾದದ ಚಿಹ್ನೆಗಳೆಲ್ಲ ಆ ನಂದಗೋಕುಲದ ರಜದಲ್ಲಿ ತಾನು ಕಾಣ್ತಾ ಉಂಟಂತೆ, ಆ ಧೂಳಿನಲ್ಲಿ ಕಾಣ್ತಾ ಇದ್ದಾನೆ. ಯಾಕೆ ಅದು ಭಗವಂತನ ಪಾದ ಅಂತ ಅಕ್ರೂರನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ಆ ಎಲ್ಲ ಪಾದ ಚಿಹ್ನೆಗಳಲ್ಲಿಯೂ ಕೂಡ ಅಲ್ಲೆಲ್ಲ ಧ್ವಜ, ಅಂಕುಶ, ಚಕ್ರ, ಈ ಮುಂತಾದಂತಹ ಕಮಲ, ಇಂಥದ್ದೆಲ್ಲ ಚಿಹ್ನೆಗಳನ್ನು ಕಾಣ್ತಾ ಇದ್ದಾನೆ. ಪದ್ಮ ಚಿಹ್ನೆಗಳೆಲ್ಲ ಉಂಟು ಅಲ್ಲಿ. ಇದು ನೋಡುವಾಗ ಭಗವಂತ ಈಗಷ್ಟೇ ಹೋಗಿದ್ದಾನೆ ಅಂತ ಗೊತ್ತಾಗ್ತದೆ. ಆ ಒಂದೊಂದು ಹೆಜ್ಜೆಗಳಿಗೂ ಕೂಡ ಉದ್ದಂಡ ನಮಸ್ಕಾರ ಮಾಡ್ತಾ 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 ಹೋಗ್ತಾನಂತೆ ಅಕ್ರೂರ. ನಾವು ಹಿಂದೆಯೇ ನೋಡಿದ್ದೇವೆ, ನವವಿಧ ಭಕ್ತಿಗಳಲ್ಲಿ ವಂದನಂ ಅಂತ ಹೇಳುವುದಕ್ಕೆ ಅಕ್ರೂರನನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಂಡೆವು. ಒಂದೊಂದು ಪಾದದ ಆ ಗುರುತಿನ ಮೇಲೂ ಕೂಡ ತಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಮಾಡ್ತಾ ಮಾಡ್ತಾ
ಬಂದು ಮುಟ್ಟಿದ್ದಾನೆ ಕೃಷ್ಣನ ಆ ಒಂದು ಅರಮನೆ ಹತ್ರ, ನಂದಗೋಕುಲದ ನಂದಗೋಪನ ಮನೆಯ ಹತ್ರ ಬಂದು ಮುಟ್ಟಿದ್ದಾನೆ. ಅಲ್ಲಿ ಕೃಷ್ಣ ಹಾಲು ಕರೀತಾ ಇದ್ದಾನಂತೆ. ಅಕ್ರೂರ ದೂರದಿಂದಲೇ ನೋಡ್ತಾನೆ, ನೋಡಿ ಮನದಲ್ಲೇ ಭಾವಿಸ್ತಾನಂತೆ, ಜಗತ್ತಿನ ಜನರ ಪಾಪಗಳೆಲ್ಲವನ್ನೂ ಕೂಡ ಕರೆಯುವಂತಹ ಸ್ವಾಮಿ ಹಸುವಿನ ಹಾಲನ್ನು ಕರೀತಾ ಇದ್ದಾನೆ, ನಮ್ಮೆಲ್ಲರ ಕಷ್ಟಗಳನ್ನೂ ಕೂಡ ನೀಗಿಸುವಂತಹ ಭಗವಂತ ಹಸುವಿನ ಹಾಲನ್ನು ಕರೀತಾ ಇದ್ದಾನೆ, ನಮ್ಮೆಲ್ಲರ ಪಾಪಗಳನ್ನು ಕಳೆಯುವಂತಹ ಭಗವಂತ ಅವನನ್ನು ನೋಡ್ತಾನೆ. ಕೃಷ್ಣನೂ ಕೂಡ ಅಕ್ರೂರನನ್ನು ನೋಡಿದ ತಕ್ಷಣ ಓಡಿ ಬಂದು ತಾನು ತಬ್ಬಿ ಹಿಡ್ಕೊಳ್ತಾನಂತೆ. ತಬ್ಬಿ ಹಿಡಿದುಕೊಂಡು ಅಲ್ಲಿದ್ದವರಿಗೆಲ್ಲರಿಗೂ ಹೇಳುತ್ತಾನೆ, ಇವತ್ತು ಅಕ್ರೂರ ಬಂದಿದ್ದಾನೆ, ನಮ್ಮ ತಂದೆ ತಾಯಿಯರ ಬಳಿಯಿಂದ ಬಂದಿದ್ದಾನೆ, ನನ್ನ ಮಾವನ ಮನೆಯಿಂದ ಬಂದಿದ್ದಾನೆ ಅಂತ ಹೇಳುವಂಥದ್ದು. ಈ ಹಿಂದೆಯೇ ನಂದಗೋಪನಿಗೂ ಹಾಗೂ ಯಶೋದೆಗೆ ಈ ಸಂದರ್ಭದಲ್ಲೇ ಗೊತ್ತಾಗುವುದು ಅಂತ ಹೇಳುವಂಥದ್ದೆಲ್ಲ ಮಾತು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಹೇಳ್ತಾನೆ ಅಲ್ಲಿಂದ ಬಂದಿದ್ದಾನೆ, ಬಿಲ್ಲು ಹಬ್ಬದ ಕಾರಣಕ್ಕಾಗಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ ಅಂತ. ಅಕ್ರೂರರ ಮನಸ್ಸು ನಿರಾಳವಾಗ್ತದೆ. ನಾನು ಹೇಗೆ ಇದನ್ನು ಹೇಳಬೇಕು ಇವರಲ್ಲಿ ಅಂತ ಹೇಳುವಂಥ ಒಂದು ಭಯ ನನ್ನೊಳಗಿತ್ತು, ಆ ಒಂದು ಉದ್ವಿಗ್ನತೆ ನನ್ನಲ್ಲಿತ್ತು, ಅದನ್ನು ಇಷ್ಟು ಸುಲಭವಾಗಿ ನಿವಾರಿಸಿಬಿಟ್ಟನಲ್ಲ ಕೃಷ್ಣ ಅಂತ ಅವನಿಗೊಮ್ಮೆ ಆತ್ಮಕ್ಕೆ ಶಾಂತಿ ಸಮಾಧಾನವಾಗ್ತದೆ. ಆ ದಿವಸ ರಾತ್ರಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರಂತೆ ನಂದಗೋಕುಲದಲ್ಲಿ. ಕೃಷ್ಣ ಒಂದು ಕಡೆಯಲ್ಲಿ, ಬಲರಾಮಕೃಷ್ಣರು ತಂದೆ ತಾಯಿ, ನಂದಗೋಪ, ಯಶೋಧ, ಅಷ್ಟೂ ಗೋಪಿಯರು, ಅಕ್ರೂರ ಎಲ್ಲರೂ ಕೂತ್ಕೊಂಡು ಯಾವ ರೀತಿಯಾಗಿ ನಂದಗೋಕುಲಕ್ಕೆ ಬೃಂದಾವನಕ್ಕೆ ಹಿಂಡಾಗಿ ರಾಕ್ಷಸರು ಬಂದರು, ಅವರೆಲ್ಲರನ್ನೂ ಕೂಡ ಭಗವಂತ ಅದು ಹೇಗೆ ಇನ್ನಿಲ್ಲವಾಗಿಸಿದ ಎಲ್ಲ ಕಥೆಗಳನ್ನು ಹೇಳುತ್ತಾ ಇನ್ನೇನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳುವಂಥ ವಿಚಾರ ಮತ್ತೆ ಬಂದಾಗ ಗೋಪಿಯರೆಲ್ಲರೂ ಹೇಳ್ತಾರಂತೆ, ನಿನ್ನ ಹೆಸರು ಅಕ್ರೂರ, ಆದರೆ ಅಕ್ರೂರ ಅಂತ ಹೇಳುವಂಥ ಹೆಸರಿಗೆ ತಕ್ಕನಾಗಿ ನೀನು ಇಲ್ಲ, ಅಕ್ರೂರ ಅಂತ ಹೇಳಿದರೆ ಕ್ರೂರತೆ ಇಲ್ಲದವನು ಅಂತ, ಆದರೆ ನೀನು ಕ್ರೂರಿಯಾಗಿ ನಡ್ಕೊಳ್ತಾ ಇದ್ದೀಯಲ್ಲ, ನಮ್ಮ ಕೃಷ್ಣನನ್ನು ನಮ್ಮಿಂದ ಕರ್ಕೊಂಡು ಹೋಗ್ತೀಯಲ್ಲ ಅಂತ ಅವರೆಲ್ಲರೂ ಕೂಡ ದುಃಖಿಸ್ತಾರಂತೆ. ಆ ರಾತ್ರಿ ಮಾತೇ ಮುಗಿಯುವುದಿಲ್ಲಂತೆ. ನಾವು ರಾಮಾಯಣದಲ್ಲಿ ನೋಡ್ತೇವೆ, ರಾಮ ಸೀತೆಯರು ಮಾತಿಗೆ ಕೂತುಕೊಂಡ್ರೆ ರಾತ್ರಿಯೇ ಕಳೀತಿತ್ತಂತೆ, ಆದರೆ ಇವರ ಮಾತು ಮುಗಿಯುವುದಿಲ್ಲಂತೆ, ರಾತ್ರಿ ಕಳೆದು ಬೆಳಗಾಗಿ ಬಿಟ್ಟಿತು ಅಂತ. ಹಾಗೇನೇ ಇಲ್ಲಿ ಇವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ರಾತ್ರಿ ಕಳೆಯಿತು, ಬೆಳಗಾಯಿತು, ಇನ್ನೇನು ಕೃಷ್ಣ ಬಲರಾಮರು ಹೊರಟು ಹೋಗಬೇಕು ಮಥುರೆಗೆ. ಆ ಸಂದರ್ಭವನ್ನು ನಾವು ಇವತ್ತು ಚಿತ್ರಗಳಲ್ಲೆಲ್ಲ ಕಾಣುತ್ತೇವೆ. ಇವತ್ತೂ ಕೂಡ ಮಥುರೆಯಲ್ಲಿ ಆ ರೀತಿಯ ಚಿತ್ರಗಳೆಲ್ಲ ಉಂಟಂತೆ. ಅಂದರೆ ರಥದ ಚಕ್ರಕ್ಕೊಬ್ಬಳು ಸಿಲುಕಿಕೊಂಡಿದ್ದಾಳೆ, ಕುದುರೆಗಳ ಅಡಿಯಲ್ಲಿ ಕೆಲವೊಂದಷ್ಟು ಜನ ಬಿದ್ದಿದ್ದಾರೆ, ಕೃಷ್ಣನನ್ನು ಕರ್ಕೊಂಡು ಹೋಗ್ತಿದ್ದಾನಲ್ಲ ಅಕ್ರೂರ, ಈ ಕುದುರೆಗಳು, ಈ ರಥದ ಗಾಲಿಗಳು ನನ್ನ ಮೇಲೆಯೇ ಓಡಲಿ, ಆದರೂ ತೊಂದರೆ ಇಲ್ಲ, ಕೃಷ್ಣನನ್ನು ಆಗಲಿ ನಾವು ಬದುಕಿರಲಾರೆವು ಅಂತ ಹೇಳುವಂಥ ನೋವು ಆ ಗೋಪಿಯರದ್ದಾಗಿತ್ತು. ಗೋಪಿಯರೆಲ್ಲ ದುಃಖಿಸ್ತಾರಂತೆ, ಕೃಷ್ಣ ನೀನು ಹೋಗ್ತೀಯಲ್ಲ, ನಾವೆಲ್ಲ ಏನೇ ಆದರೂ ಕಾಡಲ್ಲಿರುವಂಥ ಹುಡುಗಿಯರು, ನಾವೆಲ್ಲ ಈ ವೃಂದಾವನದ, ಈ ನಂದಗೋಕುಲದ, ಈ ಕಾಡಿನ ಹಳ್ಳಿಯ ಹುಡುಗಿಯರು ನಾವು, ನೀನು ಮಥುರೆಗೆ ಹೋಗ್ತೀ, ನೀನು ಪೇಟೆಗೆ ಹೋಗ್ತಿ, ಅಲ್ಲಿ ಸುಂದರವಾದಂಥ ಹುಡುಗಿಯರು ಇರ್ತಾರೆ, ಅವರಿಗೆ ಬಣ್ಣಗಳನ್ನು ಹಚ್ಚಿಕೊಳ್ಳಿಕ್ಕೆ ಗೊತ್ತುಂಟು, ಹುಬ್ಬು ತೀಡಿಕೊಳ್ಳುತ್ತಾರೆ, ವಿಧವಾದಂತಹ ಅಲಂಕಾರಗಳನ್ನು ಮಾಡ್ತಾರೆ, ಅಲ್ಲಿ ಹೋಗಿ ಅವರನ್ನೆಲ್ಲ ನೋಡಿದ ಮೇಲೆ ಈ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯಲ್ಲ ನೀನು ಅಂತ ಆ ಗೋಪಿಯರ ಆ ಒಂದು ದುಃಖ. ಭಾಗವತ ನಮಗೆ ಇದೆಲ್ಲವನ್ನೂ ತಿಳಿಸ್ತದೆ ಸ್ನೇಹಿತರೆ. ಇಲ್ಲ, ನಾನು ಖಂಡಿತ ಮರಳಿ ಬರ್ತೇನೆ, ಈಗ ಅಗತ್ಯವಾದಂಥ ರಾಜಕಾರಣ ಇದ್ದದರಿಂದ ನಾನು ಹೋಗಲೇಬೇಕು, ನನ್ನ ತಂದೆ ತಾಯಿಯರನ್ನು ಉದ್ಧರಿಸಲಿಕ್ಕೆ ನಾನು ಹೋಗಬೇಕು ಅಂತ ಕೃಷ್ಣ ಅವರೆಲ್ಲರಿಂದಲೂ ಬೀಳ್ಕೊಂಡು ಅಕ್ರೂರ ಜೊತೆಯಲ್ಲಿ ತಾನು ಮುಂದೆಗೆ ಹೋಗ್ತಾ ಇದ್ದಾನೆ ಮಥುರೆಯ ಕಡೆಗೆ ಬಿಲ್ಲು ಹಬ್ಬಕ್ಕೆ ಅಂತ. ಹೀಗೆ ಹೋಗ್ತಾ ಇರಬೇಕಾದ್ರೆ ಸಂಜೆ ಆಯಿತು, ಸಂಧ್ಯಾವಂದನೆ ಮಾಡುವಂಥ ಹೊತ್ತಾಯಿತು. ಅಕ್ರೂರ ತಾನು ನದಿಯ ದಡದಲ್ಲಿ ಕುದುರೆಯನ್ನು ನಿಲ್ಲಿಸಿದ, ರಥದಿಂದ ಕೆಳಗಿಳಿದವನೇ ನಾನು ಸ್ನಾನ ಮಾಡಿ ಬರ್ತೇನೆ, ಸ್ನಾನ ಮಾಡಿ ಅಲ್ಲೇ ಆಹ್ನಿಕವನ್ನು ಮುಗಿಸಿ ಬರ್ತೇನೆ ಅಂತ ಕೃಷ್ಣ ಬಲರಾಮರಿಬ್ಬರೂ ರಥದಲ್ಲೇ ಇದ್ದಾರೆ. ತಾನು ಇಳಿದವನು ನೇರವಾಗಿ ಹೋಗಿ ಆ ನದಿಯಲ್ಲಿ ತಾನು ಸ್ನಾನಕ್ಕೆ ಅಂತ ಯಾವಾಗ ಮುಳುಗು ಹಾಕ್ತಾನೋ, ಭಗವಂತ ಅಕ್ರೂರನ ಭಕ್ತಿಗೆ ಕೊಟ್ಟಂಥ ಅನುಗ್ರಹ ನೋಡಿ, ಯಾವಾಗ ಮುಳುಗು ಹಾಕ್ತಾನೆ ಆಗ ಯಾವ ಕೃಷ್ಣನನ್ನು ಅವನು ನೋಡಿದ್ದ, ಹಿಂದಿನ ದಿನ ರಾತ್ರಿಯೆಲ್ಲ ಯಾವ ಭಗವಂತನನ್ನು ಅವನು ಕರ್ಕೊಂಡು ಬಂದಿದ್ದ, ಅದೇ ಶ್ರೀಕೃಷ್ಣ ಪರಮಾತ್ಮ ತಾನು ಶೇಷಶಾಹಿಯಾಗಿ ಮಲಗಿರುವಂಥದ್ದನ್ನು ಆ ನೀರಿನ ಅಡಿಯಲ್ಲಿ ನೋಡ್ತಾನಂತೆ ಅಕ್ರೂರ. ನೀರಿನ ತಳದಲ್ಲಿ ನೋಡ್ತಾನೆ, ತಲೆ ಎತ್ತಿದ, ಒಂದು ಬಾರಿ ಮುಳುಗಿದ ತಕ್ಷಣ ಈ ದೃಶ್ಯ, ತಿರುಗಿ ನೋಡ್ತಾನೆ, ಕೃಷ್ಣ ರಥದಲ್ಲೇ ಇದ್ದಾನೆ. ಎರಡನೇ ಬಾರಿ ಮುಳುಗು ಹಾಕ್ತಾನೆ, ಆವಾಗ ಇದೇ ಕೃಷ್ಣ ಕಾಲಬುಡದಲ್ಲಿ ಲಕ್ಷ್ಮಿಯೂ ಇದ್ದಾಳೆ, ಪಾದಸೇವೆ ಮಾಡ್ತಾ ಇದ್ದಾಳೆ, ಶೇಷನಾಗ ಲಕ್ಷ್ಮಣನನ್ನು ಹೋಲ್ತಾ ಇದ್ದಾನೆ. ಏನು ಗೊತ್ತೇ ಆಗುವುದಿಲ್ಲ. ತಿರುಗಿ ನೋಡಿದರೆ ಅವರಿಬ್ಬರು ರಥದಲ್ಲೇ ಇದ್ದಾರೆ. ಮೂರನೇ ಬಾರಿ ಮುಳುಗು ಹಾಕುವಾಗ ಸಮಸ್ತ ವಿಶ್ವರೂಪದ ದರ್ಶನ ಅಲ್ಲಿ ಅಕ್ರೂರನಿಗೆ ಆಗ್ತದಂತೆ. ಪೂರ್ತಿ ಎಲ್ಲರೂ
ಯಕ್ಷರು, ನಾಗರು, ಪ್ರಜಾಪತಿಗಳು, ವಸುಗಳು, ರುದ್ರರು, ಆದಿತ್ಯರು ಎಲ್ಲರೂ ಇದ್ದಾರೆ. ಭಗವಂತ ಶೇಷಶಾಹಿಯಾಗಿದ್ದಾನೆ ತಾನಲ್ಲಿ. ಲಕ್ಷ್ಮೀದೇವಿ ಪಾದಸೇವೆ ಮಾಡ್ತಿದ್ದಾಳೆ. ಇದು ಎಲ್ಲವನ್ನೂ ಕೂಡ ಮೂರನೇ ಬಾರಿ ಮುಳುಗು ಹಾಕುವಾಗ ಅಕ್ರೂರನಿಗೆ ಆತನ ವಿಶ್ವರೂಪದ ದರ್ಶನವನ್ನು ಕೂಡ ಭಗವಂತ ಮಾಡಿಸ್ತಾನಂತೆ. ಯಾವ ಕೃಷ್ಣನನ್ನು ರಥದಲ್ಲಿ ಕುಳ್ಳಿರಿಸಿ ಬಂದಿದ್ದಾನೋ ಅದೇ ಕೃಷ್ಣ ಶ್ರೀಮನ್ನಾರಾಯಣನಾಗಿ ದರ್ಶನ ಕೊಟ್ಟಿದ್ದಾನಂತೆ ಅಕ್ರೂರನಿಗೆ. ಅಕ್ರೂರ ಮೇಲಕ್ಕೆ ಬರ್ತಾನೆ. ಮೇಲಕ್ಕೆ ಬಂದು ಅವನಿಗೆ ಗೊತ್ತಾಗಿದೆ ನಾನು ಕರ್ಕೊಂಡು ಬಂದದ್ದು ಯಾರನ್ನು ಅಂತ ಹೇಳುವಂಥದ್ದಕ್ಕೆ ಇನ್ನಷ್ಟು ಸ್ಪಷ್ಟತೆ ಸಿಕ್ಕಿದೆ ಅಕ್ರೂರನಿಗೆ. ತನ್ನ ಸಂಧ್ಯಾವಂದನಾದಿಗಳನ್ನು ಮುಗಿಸಿ ಬರುವಾಗ ಕೃಷ್ಣ ಒಂದು ಬಾರಿ ಹುಬ್ಬು ಹಾರಿಸ್ತಾನಂತೆ, ನೋಡಿದೆಯಾ ಅಂತ ಹೇಳುವಂತಹ ಆ ಒಂದು ಭಾವದಲ್ಲಿ. ಮತ್ತೆ ಬಂದು ಧನ್ಯತಾ ಭಾವದಿಂದ ಕುದುರೆಯನ್ನು ತಾನು ಮಥುರೆಯ ಕಡೆಗೆ ಓಡಿಸ್ತಾನಂತೆ ಅಕ್ರೂರ, ಪರಮಕೃಷ್ಣ ಭಕ್ತನಾದಂಥ ಅಕ್ರೂರ. ಮುಂದೆ ಅಕ್ರೂರನ ನಡೆಯೇನು, ಇನ್ನಷ್ಟು ಅಕ್ರೂರನ ಬಗ್ಗೆ ನಾವು ತಿಳಿದುಕೊಳ್ಳುವುದುಂಟು. ಅದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.